ಇರುವೆಗಳು ಗ್ರಾಸ್ಶಾಪರ್ಗಳಿಂದ ಅಟ್ಟಾಕ್ಗಾದವು. ಇರುವೆಗಳು ತಮ್ಮ ಹೊಸ ಮನೆಯನ್ನು ಕಟ್ಟುವಲ್ಲಿ ಬಿಸಿ ಆಗಿದ್ದರು. ಕೆಲವು ಇರುವೆಗಳಿಗೆ ಫುಡ್ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸಿಕ್ಕಿತು. ಅವು ಆಹಾರವನ್ನು ಸಾಗಿಸುತ್ತಿದ್ದಾಗ ಮರದ ಎಲೆಯೊಂದು ಅವರ ದಾರಿಯಲ್ಲಿ ಬಿದ್ದಿತು. ಇರುವೆಗಳು ನಿಂತವು. ಇನ್ನೊಂದು ಇರುವೆ ಸ್ವಲ್ಪ ದೂರದಿಂದ ಓಡಿ ಬಂದು ದಾರಿ ತೋರಿಸಿತು. ನಂತರ ಅವು ಮುಂದೆ ಹೋಗುತ್ತಿದ್ದವು. ಇರುವೆಯೊಂದು ಮಷೀನ್ ಸಹಾಯದಿಂದ ಚಿಕ್ಕ ಮರಗಳನ್ನು ಕಟ್ ಮಾಡಿ ಹಿಂದಕ್ಕೆ ಎಸೆಯುತ್ತಿತ್ತು. ನಂತರ ಕೆಲವು ಇರುವೆಗಳು ಆ ಮರಗಳನ್ನು ಎತ್ತಿಕೊಂಡು ಆಹಾರ ಪದಾರ್ಥಗಳನ್ನು ಎತ್ತರದ ಕಲ್ಲಿಗೆ ಕೊಂಡೊಯ್ಯುವ ರೀತಿಯಲ್ಲಿ ಕಲ್ಲಿನ ಬಳಿ ನಡೆಯುತ್ತವೆ. ಸಂಜೆಯಾಗುತ್ತಲೇ ಇರುವೆಗಳೆಲ್ಲ ತಮ್ಮ ಮನೆಗಳ ಒಳಗೆ ಹೋಗಿದವು. ಅವರು ರಾತ್ರಿಯಲ್ಲಿ ಕೆಲವು ಗ್ರಾಸ್ಶಾಪರ್ಗಳನ್ನು ಕಿಡ್ನಾಪ್ ಮಾಡಿದರು. ಅವುಗಳನ್ನು ಗೋಡೆಗೆ ಅಂಟಿಸುವ ಮೂಲಕ ಶಿಕ್ಷೆ ವಿಧಿಸಲಾಯಿತು. ಆಗ ಅವರ ನಾಯಕ ಗ್ರಾಸ್ಶಾಪರ್ಗಳಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದೆಂದು ಹೇಳಿದನು. ಎಲ್ಲರೂ ಹುಷಾರಾಗಿರಿ. ಬೆಳಗಿನ ಜಾವದ ತಕ್ಷಣ ಗ್ರಾಸ್ಶಾಪರ್ ಗುಂಪು ಇರುವೆಗಳ ಮೇಲೆ ಅಟ್ಯಾಕ್ ಮಾಡಲು ಅದರ ಮನೆಯಿಂದ ಹೊರಬರುತ್ತವೆ. ಆಗ ಒಂದು ಇರುವೆ ಶಂಖವನ್ನು ಊದುತ್ತೆ ಮತ್ತು ಎಲ್ಲಾ ಇರುವೆಗಳನ್ನು ಎಚ್ಚರಿಸುತ್ತದೆ ಮತ್ತು ಅವರೆಲ್ಲರೂ ತಮ್ಮ ಕೆಲಸವನ್ನು ಬೇಗ ಮುಗಿಸಿ ತಮ್ಮ ಮನೆಯೊಳಗೆ ಹೋಗಲು ಪ್ರಾರಂಭಿಸಿತು. ಆಗ ಮಷೀನ್ದಿಂದ ಮರಗಳನ್ನು ಕಡಿಯುತ್ತಿದ್ದ ಇರುವೆಗಳು ಬೇಗ ಓಡಿ ಹೋದವು. ಅವು ಆ ಮಷೀನನ್ನು ಕಲ್ಲಿನ ಮೇಲೆ ಇಡುತ್ತವೆ. ಅವು ಆತುರದಲ್ಲಿ ಕೆಳಗೆ ಬಿದ್ದು ಸಣ್ಣ ಕಲ್ಲಿಗೆ ಹೊಡೆದಾಗ ದೊಡ್ಡ ಕಲ್ಲು ಉರುಳುತ್ತೆ. ಮುಂದಿನ ಭಾಗಕ್ಕೆ ಕಾಮೆಂಟ್ ಮಾಡಿ.